ವಿಚಾರಧಾರೆಯೂ ಇರ್ಬೋದು. ಏನು ಚೇಂಜ್ ಆಗ್ತಾವೆ ಅಲ್ಲಿದ್ದಂದ್ರೆ ಗೊತ್ತಾಗ್ತದೆ. ದೂರದವ್ರಿಗೆ ಆ ವಿಷಯಗಳು ಕೆಲವೊಂದು ಗೊತ್ತಾಗೋದಿಲ್ಲ, ಗೊತ್ತಾದರೂ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಆ ಮಧ್ಯೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಈ ಮುಂಬರುವ ಎಲೆಕ್ಷನ್ದಲ್ಲಿ ನೇತೃತ್ವ ವಹಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವಾಗಿಲ್ಲ ಅನ್ನುವಂಥ ಒಂದು ಗಟ್ಟಿ ನಿಲುವಿಗೆ ಬಂದಿದ್ದಾರೆ. ಹೀಗಾದ್ರೆ ನಾನು ದಲಿತ ನಾಯಕರ ಗತಿ ಏನು ಅಂತ ಸಹಜ ಅನ್ನಿಸ್ತದೆ. ಅವರು ಪ್ರಯತ್ನ ಮಾಡ್ತಾರೆ, ಇಲ್ಲ ಅಂತಲ್ಲ, ಮಾಡಲಿಕ್ಕೆ ಹತ್ತಿದ್ದಾರೆ. ಅದರಲ್ಲೂ ಪರಮೇಶ್ವರಪ್ಪನವರು ಅಥವಾ ಜಿ ಪರಮೇಶ್ವರ್ ಅವರು ತಮ್ಮದೇ ಅಂತ ಒಂದೇನೋ ಸಂಘಟನೆ ಮಾಡಿಕೊಂಡು ಈ ಸಲ ನಾವು ಬಿಡಬಾರದಪ್ಪ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ. ಬಟ್ ಯಾವಾಗ ಶುರು ಆಗೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಇಳಿದ್ರೆ ಅದು ಸಿದ್ದರಾಮಯ್ಯನವರು ಇಳಿಯೋ ಸಾಧ್ಯತೆಗಳು ಕಡಿಮೆ ಆಗ್ತಾಯಿದ್ದಾವೆ ದಿನದಿಂದ ದಿನಕ್ಕೆ. ಯಾಕಂದರೆ ಮುಡಾ ಈ ಒಂದು ದೊಡ್ಡ ಕೇಸ್ ಆಗಿತ್ತು, ಅದರ ಹೈಕೋರ್ಟ್ ತನಿಖೆ ಮಾಡೋದು ಹೇಳಿತ್ತು, ಜಾಣತನ ಮಾಡಿ ಲೋಕಾಯುಕ್ತಕ್ಕೆ ಹಾಕಿದ್ರು. ಲೋಕಾಯುಕ್ತದಿಂದ ಏನೋ ಈಗ ನೋಡಿದ್ವಿ ನಾವು, ಅದು ಸರ್ಕಾರದ ಪರಿಣಾಮ ಬಂದಂಗೆ ಆಗಿಬಿಟ್ಟದ. ಅದ್ರೇನು ನಡೆದಿಲ್ಲ ಅನ್ನುವಂಥದ್ದು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು. ಆದರೆ ಈಗಾಗಲೇ ಒಂದಿಷ್ಟು ನಿರ್ಮೂಲವಾಗಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಏನಪ್ಪ ಸಿದ್ದರಾಮಯ್ಯನವರು ಏನಾದರೂ ಪ್ರಯತ್ನ ಮಾಡಿ ಮುಂದೆ 2.5 ವರ್ಷ ಮುಂದುವರಿಬೇಕು ಅನ್ನೋಂಥ ಅವ್ರು ಇರೋದ್ರಿಂದಾಗೆ ಮತ್ತು ಫಸ್ಟು ಆಗ್ಯದ ಡಿ ಕೆ ಶಿವಕುಮಾರ್ ಅವರಿಗೆ. ನಾನು ಎಷ್ಟು ಜಗ್ಗಾಡ್ತೀನೋ, ಎಷ್ಟು ಅವ್ರ ಜೊತೆ ಜಗಳಾಡ್ತೀನೋ, ಅದರಿಂದ ನಾನು ದೂರ ಆಗ್ತೀನೋ ಅನ್ನೋಂಥ ಭಯನ ಅವ್ರಿಗೆ ಕಾಡ್ಲಿಕ್ಕೆ. ಹೀಗಾಗಿ ನಾನು ಅಧ್ಯಕ್ಷಪ್ಪ ಏನು ಹೆಂಗೋ ಅಧ್ಯಕ್ಷ ಇದ್ದಾರೆ. ಇನ್ನು ಅವ್ರ ಕಿತ್ತಾಗಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ, ಎಲ್ಲನೂ ಗೊತ್ತದ. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನ ಹಿಡ್ಕೊಂಡು ಮುಂದುವರೆದು ಹೋಗಿ ಚಲೋ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದು ಮುಂದಿನ ಚುನಾವಣೆಯವರು ಭೇಟಿ ಮಾಡೋ ಮನಸ್ಥಿತಿಗೂ ಬಂದಿದ್ದಾರೋ ಅಂತ ಅನ್ನಿಸ್ತದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಇವತ್ತು ಬಹಳಷ್ಟು ಚರ್ಚೆಗೆ ಶುರು ಆಗಿಬಿಟ್ಟದ. ಶುರುನಾಗ್ಯದ. ಮೋಸ್ಟ್ ಪ್ರಾಬಬ್ಲಿ ಮುಂದಿನ ಚುನಾವಣೆಯಲ್ಲಿ ಇವರ ನಾಯಕತ್ವ ವಹಿಸ್ತಾರೆ ಅನ್ನೋಂಥ ಮಾತುಗಳು ನಮ್ಮ ಡಿ ಕೆ ಶಿ ಫಾಲೋವರ್ಸಲ್ಲಿ ಚರ್ಚೆ ಆಗಲಿಕ್ಕೆ. ಇದರಿಂದಾಗಿ ಸಹಜವಾಗಿ ಯಾರಿಗಾದರೂ ಹಾಗಾದರೂ ಇದು ಇಲ್ಲೇ ಮುಗಿತಾರಪ್ಪ, ಇದು ಏನು ಈ ಸದ್ದ ಚೀಫ್ ಮಿನಿಸ್ಟರ್ ಆಗುವಂಥ ವಿಚಾರ ಅಂತೇಳಿ ಈಗಿನ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ